ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಸಿಂದಗಿ ನ್ಯೂಸ್. ಒಕ್ಕೂಟ ಪದಾಧಿಕಾರಿಗಳ ತರಬೇತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿಂದಗಿ ತಾಲೂಕಾ ಮೋರಟಗಿ ವಲಯದಲ್ಲಿ ನಡೆದ ಒಕ್ಕೂಟ ಪದಾಧಿಕಾರಿಗಳ ತರಬೇತಿಯಲ್ಲಿ ವಲಯ ಮೇಲ್ವಿಚಾರಕ ರವಿ ಕವಟಕೊಪ್ಪ ಮತ್ತು ಆಡಿಟರ್ ಗಣರಾಜ ಸರ್ ಮೇಲಾಧಿಕಾರಿಗಳನ್ನ ಸ್ವಾಗತಿಸಿ ನಿರೂಪಿಸಿದರು. ಪ್ರಾದೇಶಿಕ ಕಚೇರಿಯ ಆಡಿಟ್ ಯೋಜನಾಧಿಕಾರಿಗಳು ಹರಿಶ್ಚಂದ್ರ ಸರ್ ದೀಪ ಬೆಳಗಿಸುವ ಮೂಲಕ ಪದಾಧಿಕಾರಿ ತರಬೇತಿಗೆ ಚಾಲನೆ ನೀಡಿದರು. ಮಾನ್ಯ ಯೋಜನಾಧಿಕಾರಿಗಳು ಪಿ ಯೋನ್ ಸರ್ ಪ್ರಾಸ್ತಾವಿಕ ಮಾಹಿತಿ ನೀಡಿದರು. ಜಿಲ್ಲೆಯ ರಿಕವರಿ ಯೋಜನಾಧಿಕಾರಿಗಳು ಕೃಷ್ಣಮೂರ್ತಿ ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಗ್ಗೆ, ಕ್ಷೇತ್ರದ ಹಿನ್ನೆಲೆ, ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಪರಿಚಯದ ಬಗ್ಗೆ, ಉತ್ತಮ ಸಂಘ ನಿರ್ವಹಣೆಯಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವ ಚತುರ್ಧಾನಗಳ ಬಗ್ಗೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಜಿಲ್ಲಾ ವಿಚಕ್ಷಣಾಧಿಕಾರಿ ಯಮನೂರಪ್ಪ ಸರ್ ಒಕ್ಕೂಟದ ಸಭೆ ಪ್ರಾತ್ಯಕ್ಷಿಕೆ ಮಾಡಿಸಿ ಪದಾಧಿಕಾರಿಗೆ ಸಂಬಂಧಪಟ್ಟ ಸಂಘಗಳ ಬಗ್ಗೆ, ಅದರ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು. ಪ್ರಾದೇಶಿಕ ಕಚೇರಿ ಆಡಿಟ್ ಯೋಜನಾಧಿಕಾರಿಗಳು ಹರಿಶ್ಚಂದ್ರ ಸರ್ ಗ್ರಾಮೀಣಾಭಿವೃದ್ಧಿ ಯೋಜನೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಮಾಡುತ್ತಿರುವ ಕೆಲಸಗಳ ನಿರ್ವಹಣೆ ಕುರಿತು, ಸಿಸಿ ಖಾತೆ, ಉಳಿತಾಯ ಖಾತೆಗಳ ಬಗ್ಗೆ, ಈ ಖಾತೆಗಳಿಂದ ಸಂಘದ ಸದಸ್ಯರಿಗೆ ಆಗುವ ಲಾಭಗಳ ಕುರಿತು ಮಾಹಿತಿ ನೀಡಿದರು. ಇದರ ಜೊತೆಗೆ ಸಾಲದ ಭದ್ರತೆಗೆ ಇರುವ ಪ್ರಗತಿ ರಕ್ಷಾ ಕವಚ ಸಂಘಕ್ಕೆ ಸದಸ್ಯರಿಗೆ ಹೇಗೆ ಅನುಕೂಲ ಎಂಬ ಬಗ್ಗೆ, ಬ್ಯಾಂಕಿನಿಂದ ಸಂಘಕ್ಕೆ ಸಿಗುವ ಸಾಲದ ಬಡ್ಡಿ ಮರುಪಾವತಿ ಚೀಟಿ ಬಗ್ಗೆ ಮಾಹಿತಿ ನೀಡಿದರು. ಈ ತರಬೇತಿಯಲ್ಲಿ ಒಕ್ಕೂಟದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಭಗವಂತರಾಯ ವಲಯದ ಎಲ್ಲಾ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ವರದಿ ಶಂಕರಗೌಡ ಹಚ್ಚಡರ್. ಉದ್ದೇಶಿಸಿ ಒಕ್ಕೂಟದ ಪದಾಧಿಕಾರಿಗಳು ಅಂತ ನಿಮ್ಮ ಆಯ್ಕೆ ನಿಮ್ಗೊಂದು ತರಬೇತಿ ನೀವು ಮನೆಗೆ